ಓಂ ಶ್ರೀ ಮಹಾಲಕ್ಷ್ಮೀ ನಮಃ. ನಮ್ಮ ಜೀವನ ಶೈಲಿಯಲ್ಲಿ, ನಮ್ಮ ಸನಾತನ ಧರ್ಮದಲ್ಲಿ, ನಮ್ಮ ಧರ್ಮ ಕಾರ್ಯಗಳಲ್ಲಿ ನಾವು ಬಹುಮುಖ್ಯವಾಗಿ ವಿಶೇಷವಾಗಿ ಪ್ರಾಶಸ್ತ್ಯ ಕೊಡ್ತಕ್ಕಂಥ ಒಂದು ಬಹುಮುಖ್ಯವಾಗಿ ಎಲ್ಲ ಸರ್ವದೇವತೆಗಳ ಆಹ್ವಾನ ಇರ್ತಕ್ಕಂಥ ಆವಾಹನೆ ಆಗ್ತಕ್ಕಂಥ ಸರ್ವದೇವತೆಗಳು ಆವಾಹನೆ ಆಗ್ತಕ್ಕಂಥ ದೇವಿ ದೇವತೆಗಳು ಆವಾಹನೆ ಆಗ್ತಕ್ಕಂಥ ಬಹು ವಿಶೇಷವಾಗಿ ಇರ್ತಕ್ಕಂಥ ಒಂದು ಪವಿತ್ರವಾದ ಒಂದು ಧರ್ಮದ ಪವಿತ್ರವಾದ ಒಂದು ವಸ್ತು ಅಂತ ಹೇಳಿದರೆ ಅದು ಕಲಶ. ಕಲಶದಲ್ಲಿ ನಾವು ಸರ್ವದೇವತೆಗಳನ್ನು ಕೂಡ ಆವಾಹನೆ ಮಾಡ್ಬೋದು. ಕಲಶ ಇಲ್ಲದೆ ನಾವು ಗೃಹ ಪ್ರವೇಶ ಮಾಡೋಕ್ಕಾಗಲ್ಲ. ಕಲಶವಿಲ್ಲದೆ ನಾವು ಪೂಜಾ ಕಾರ್ಯಕ್ರಮಗಳು ಮಾಡೋಕ್ಕೆ ಕಷ್ಟ ಆಗುತ್ತೆ. ಕಲಶವಿಲ್ಲದೆ ಶಂಕುಸ್ಥಾಪನೆಗಳಾಗಲಿ, ಕಲಶವಿಲ್ಲದೆ ನಾವು ಯಾವುದೇ ಪುಣ್ಯ ಕಾರ್ಯಗಳು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಆ ಕಲಶಕ್ಕೆ ಅಷ್ಟು ಮಹತ್ವ ಇದೆ. ನಮ್ಮ ಪ್ರಾಚೀನ ಕಾಲದಲ್ಲಿ ಆಗ್ಬೋದು, ನಮ್ಮ ಹಿಂದೆ ಸನಾತನ ಸಂಸ್ಕೃತಿಯಲ್ಲಿ ಧರ್ಮಗಳಲ್ಲಿ ಕೃತಯುಗ ತ್ರೇತಾಯುಗ ದ್ವಾಪರಯುಗ ಎಲ್ಲಿ ನೋಡಿದ್ರೂ ಕೂಡ ಕಲಶಕ್ಕೆ ಹೆಚ್ಚು ಪ್ರಾಶಸ್ತ್ಯ ಯಾಕೆ ಕೊಡ್ತೀವಿ? ಆ ಕಲಶದಲ್ಲಿ ಏನಿರುತ್ತೆ? ಆ ಕಲಶ ಏನಾಗಿರುತ್ತೆ? ತಾಮ್ರದ ಚಂಬಾಗಿರ್ಬೋದು, ಹಿತ್ತಾಳೆ ಚಂಬಾಗಿರ್ಬೋದು, ಬೆಳ್ಳಿಯ ಚಂಬಾಗಿರ್ಬೋದು, ಅಥವಾ ಬಂಗಾರದ್ದು ಕೂಡ ಆಗಿರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಅದರಲ್ಲಿ ಏನು ಹಾಕಿರ್ತೀವಿ? ಶುದ್ಧವಾದ ನೀರು ಹಾಕಿರ್ತೀವಿ. ಇನ್ನು ಮಾವಿನ ಎಲೆಗಳನ್ನಿಟ್ಟು ಅದರ ಮೇಲೆ ಒಂದು ತೆಂಗಿನಕಾಯಿ ಇಟ್ಟಿರ್ತೀವಿ. ಇದರ ಪ್ರಭಾವ ಎಷ್ಟರ ಮಟ್ಟಿಗಿರುತ್ತೆ? ಇದು ಅಷ್ಟು ನಿಜಾನ ಅಂತಕ್ಕಂಥದ್ದು ನೋಡಿದ್ದೆ. ಆದರೆ ನಮ್ಮ ನಂಬಿಕೆಗಳ ಪ್ರಕಾರ ನೋಡೋಕೆ ಹೋದಾಗ ಆ ಒಂದು ಕಲಶದ ಚಂಬಿರುತ್ತಲ್ಲ, ಆ ತಂಬಿಗೆ ಅದೇನು ಅಂದರೆ ಇಡೀ ಬ್ರಹ್ಮಾಂಡದ ಸಂಕೇತವಾಗಿರುತ್ತೆ. ಹಾಗೆ ಅದರಲ್ಲಿರ್ತಕ್ಕಂಥ ನೀರು ಅದು ಸರ್ವತೀರ್ಥಗಳು, ಸಪ್ತ ನದಿಗಳು, ಗಂಗೆ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿಂ ಕುರು, ಎಲ್ಲವೂ ಕೂಡ ನಮ್ಮ ಮನೆಯಲ್ಲಿರ್ತಕ್ಕಂಥ ಶುದ್ಧವಾದ ನೀರೇ ಸಪ್ತ ನದಿಗಳನ್ನು ಪ್ರತಿನಿಧಿಸಿರುತ್ತೆ. ಇನ್ನು ಆ ಎಲೆಗಳು ಅಂತ ಹೇಳಿದಾಗ ಅದು ಪ್ರಕೃತಿಯ ಸಂಕೇತವಾಗಿರುತ್ತೆ. ಇನ್ನು ತೆಂಗಿನಕಾಯಿ ಅಂತ ಹೇಳಿದಾಗ ಇಡೀ ಬ್ರಹ್ಮಾಂಡದ ಸಂಕೇತ ಕೂಡ ಆಗಿರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಇದನ್ನು ನಾವು ಯಾವ ರೀತಿ ಪೂಜೆ ಮಾಡಬೇಕು? ಪೂರ್ವಾಭಿಮುಖವಾಗಿ, ಉತ್ತರಾಭಿಮುಖವಾಗಿ ಇಡ್ತಕ್ಕಂಥದ್ದು, ವಾರಕ್ಕೊಂದ್ಸರಿ ಆ ಎಲೆಗಳನ್ನು ಬದಲಾಯಿಸ್ತಕ್ಕಂಥದ್ದು, ಆ ತೆಂಗಿನಕಾಯಿಯನ್ನು ಮನೆಗೆ ಉಪಯೋಗಿಸ್ಕೊಳ್ತಕ್ಕಂಥದ್ದು, ಆ ನೀರನ್ನು ಎಲ್ಲ ಕಡೆ ಪ್ರೋಕ್ಷಣೆ ಮಾಡಿಕೊಂಡಾಗ ನಮಗೆ ಕೆಟ್ಟ ಶಕ್ತಿಗಳು, ದುಷ್ಟ ಶಕ್ತಿಗಳು ಕೂಡ ದೂರ ಆಗುತ್ತೆ. ಅದರಿಂದ ಏನಾಗುತ್ತೆ? ನಮಗೆ ಮನೆಯಲ್ಲಿ ಶಾಂತಿ ನೆಲೆಸುತ್ತೆ, ತುಂಬಾ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಇನ್ನು ಕೆಲವರು ಆ ಕಲಶಕ್ಕೆ ಒಂದು ಅರಿಶಿನ ದಾರವನ್ನು ಕೂಡ ಕಟ್ಟಿರ್ತಾರೆ, ಅರಿಶಿನ ಕೊಂಬನ್ನು ಕೂಡ ಕಟ್ಟಿರ್ತಕ್ಕಂಥದ್ದನ್ನು ಕೂಡ ನಾವು ನೋಡಿರ್ತಕ್ಕಂಥದ್ದು ಇರುತ್ತೆ. ಶುಭದ ಸಂಕೇತ, ಮಂಗಳದ ಸಂಕೇತ ಕೂಡ ಅರಿಶಿನ ದಾರ ಕೂಡ ಆಗಿರುತ್ತೆ. ಈ ಒಂದು ಕಲಶ ನಾವು ಹಿಂದೆ ಇತಿಹಾಸವನ್ನು ನೋಡೋಕೆ ಹೋದಾಗ ಸಮುದ್ರ ಮಥನ ಕಾಲದಲ್ಲಿ ಅಮೃತದೊಂದಿಗೆ ಬಂದಂತಹದ್ದೇ ಅಂದರೆ ಈ ಕಲಶ. ಅಮೃತವನ್ನು ಹೊತ್ಕೊಂಡು ಕಲಶ ರೂಪದಲ್ಲಿ ಬಂದಿತ್ತು ಅಂತ ಹೇಳಿದ್ರೆ ಅದು ಕೂಡ ಇದೇ ಕಲಶ ಆಗಿರುತ್ತೆ. ಇನ್ನು ನಮ್ಮ ಮನೆಗಳಲ್ಲಿ ಕೂಡ ನಾವು ಕಲಶವನ್ನು ಬಹುಮುಖ್ಯವಾಗಿ ಪ್ರತಿಷ್ಠಾಪನಾ ಕಾರ್ಯಗಳಲ್ಲಿ, ಇನ್ನು ದೇವಾಲಯದಲ್ಲಿ ಕುಂಭಾಭಿಷೇಕ ಮಾಡುವಾಗ ಈ ಕಲಶದ ನೀರನ್ನು ಅದಕ್ಕೆ ಸುರಿತಕ್ಕಂಥದ್ದನ್ನು ಕೂಡ ನಾವು ಗಮನಿಸಿದ್ದೀವಿ. ಹಾಗಾಗಿ ಕಲಶದ ಪೂಜೆ ನಮ್ಮ ಮನೆಯಲ್ಲಿ ಕಂಪಲ್ಸರಿಯಾಗಿ ಕಲಶ ಇಟ್ಕೊಂಡಿದ್ದೆ ಆದರೆ ತುಂಬ ಒಳ್ಳೆಯದು. ಹಿತ್ತಾಳೆಯ ಕಲಶಕ್ಕೆ ಹೆಚ್ಚು ಪ್ರಾಶಸ್ತ್ಯ, ತಾಮ್ರಕ್ಕೆ ಇನ್ನೂ ಹೆಚ್ಚು ಪ್ರಾಶಸ್ತ್ಯ. ಇನ್ನು ವಾಸ್ತುಶಾಸ್ತ್ರದಲ್ಲಿ ಇದರ ಬಗ್ಗೆ ಹೆಚ್ಚು ಉಲ್ಲೇಖ ಇರತಕ್ಕಂಥದ್ದು. ಇಡೀ ಬ್ರಹ್ಮಾಂಡವನ್ನು, ಸರ್ವದೇವತೆಗಳನ್ನು ಕೂಡ ಇದು ಆವಾಹನೆ ಮಾಡುತ್ತೆ. ಸರ್ವದೇವತೆಗಳ ಸಂಕೇತ ಕೂಡ ಇದಾಗಿರುತ್ತೆ. ಅದರ ಜೊತೆಗೆ ಕಲಶವನ್ನು ದರ್ಶನ ಮಾಡಿದ್ದ ಮಾತ್ರಕ್ಕೆ ಸರ್ವ ದೇವರುಗಳು ಕೂಡ ನಮಗೆ ಅನುಗ್ರಹ ಸಿಗ್ತಕ್ಕಂಥದ್ದು ಕೂಡ ಆಗಿರ್ತಕ್ಕಂಥದ್ದಾಗಿರುತ್ತೆ. ನೀರು ವೇಸ್ಟ್ ಮಾಡಬಾರ್ದು, ತುಳಿಯೋ ಜಾಗದಲ್ಲಿ ಹಾಕಬಾರ್ದು. ಇನ್ನು ಆರ್ಥಿಕ ಸಂಕಷ್ಟ ಈಡೇರುತ್ತೆ, ರೋಗ ರುಜಿನಗಳು ದೂರ ಆಗುತ್ತೆ, ಮಾಟ ಮಂತ್ರಗಳಿಂದ ಮುಕ್ತರಾಗ್ತೀರಾ. ಆ ಕಲಶವನ್ನು ನೆಲದಲ್ಲಿ ಇಡಬಾರ್ದು, ಒಂದು ತಟ್ಟೆಯಲ್ಲಿ ಅಕ್ಕಿ ಹಾಕಿ ಆ ಅಕ್ಕಿಯಲ್ಲಿ ಕಲಶವನ್ನಿಟ್ಟು ಪೂರ್ವಾಭಿಮುಖವಾಗಿ, ಕೆಲವು ಮನೆಗಳಲ್ಲಿ ಶಂಖ ಕೂಡ ಇಟ್ಟಿರ್ತಾರೆ, ಅದು ಕೂಡ ಶುಭ ಅಂತ ಹೇಳ್ಬೋದು, ಅಂಥದ್ದೇನು ಕೆಟ್ಟದ್ದು ಕೂಡ ಅಲ್ಲ. ಹಾಗಾಗಿ ತೆಂಗಿನಕಾಯಿ ಇಟ್ಟಿದ್ದೆ ಆದರೆ ಆ ತೆಂಗಿನಕಾಯಿಯನ್ನು ಮನೆಗೆ ಉಪಯೋಗಿಸ್ಕೋಬೇಕು, ಅದರಿಂದ ಸಾಕಷ್ಟು ಶುಭ ಆಗುತ್ತೆ. ಕೆಲವು ಗೌರವಾನ್ವಿತ ಮಠಾಧೀಶರುಗಳಾಗ್ಬೋದು, ಗೌರವಾನ್ವಿತ ವ್ಯಕ್ತಿಗಳನ್ನು ಕರ್ಕೊಂಡು ಬರ್ತಕ್ಕಂಥ ಸಂದರ್ಭದಲ್ಲೂ ಕೂಡ ನಾವು ಈ ಒಂದು ಕಲಶವನ್ನು ಉಪಯೋಗಿಸ್ತಕ್ಕಂಥದ್ದು ಇರುತ್ತೆ. ಪೂರ್ಣ ಕುಂಭ ಅಂತ ಕರಿತೀವಿ ಅದನ್ನು. ಪೂರ್ಣ ಕುಂಭದ ಸಮೇತ ನಾವು ಕರ್ಕೊಂಬರ್ತಕ್ಕಂಥದ್ದು ಕೂಡ ನಾವು ನೋಡಿರ್ತೀವಿ. ಅದರ ಅರ್ಥ ಏನಂದರೆ ಆ ಕಲಶದ ಮುಖೇನ ಆ ದೊಡ್ಡ ವ್ಯಕ್ತಿಯನ್ನು ಕೂಡ ನಾವು ಕರ್ಕೊಳ್ತೀವಿ. ಹಾಗಾಗಿ ಕಲಶಕ್ಕೆ ಅಷ್ಟು ಪ್ರಾಶಸ್ತ್ಯ ಇರುತ್ತೆ. ನಾವು ಹಿಂದೂ ಸಂಪ್ರದಾಯದಲ್ಲಿ, ಸನಾತನ ಧರ್ಮದಲ್ಲಿ ಕಲಶವಿಲ್ಲದ ಮನೆ ಕೂಡ ಇರಬಾರ್ದು. ಕಲಶ ಇದ್ದಾಗ ಆ ಮನೆಯಲ್ಲಿ ಸಾಕಷ್ಟು ಶುಭದ ಸಂಕೇತಗಳು ಇರುತ್ತೆ, ತುಂಬಾ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಮನೆ ದೋಷ ಇರುತ್ತೆ. ನಾವು ಬಾಡಿಗೆ ಮನೆಯಲ್ಲಿ ಇರ್ತೀವಿ, ನಾವು ಕಲಶ ಇಟ್ಟಿಲ್ಲ, ಕಲಶ ಇಟ್ಟಿದ್ದೆ ಆದರೆ ಬಾಡಿಗೆ ಮನೆ ಅಥವಾ ಅಲ್ಲಿರ್ತಕ್ಕಂಥ ಕೆಟ್ಟ ದೋಷಗಳು ಕೂಡ ಪರಿವರ್ತನೆ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಕಲಶ ಮುಖೇನ ಭಗವಂತನ ಆರಾಧನೆ ಮಾಡಿದ್ರೆ ತುಂಬಾ ಒಳ್ಳೆಯದಾಗುತ್ತೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.